ಮಿತ್ರರೇ, ಏನ್ ಇವತ್ತಿನ ದಿನ ಕರ್ನಾಟಕ ಪ್ರಾಂತ ರೈತ ಸಂಘದ 18ನೇ ಜಿಲ್ಲಾ ಸಮ್ಮೇಳನ ನಮ್ಮ ತವರು ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತೊಂದು ನಾವು ಮಾಧ್ಯಮ ಪ್ರೆಸ್ ಮೀಟ್ ಇಲ್ಲಿ ಮುಳಬಾಗಿಲಲ್ಲಿ ನಡೆಸ್ತಾ ಇದ್ದೀವಿ. ಆದ್ಮೇಲೆ ಏನು ಪ್ರತಿ 3 ವರ್ಷಗಳಿಗೊಮ್ಮೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘವು ತಾಲೂಕು ಮಟ್ಟದಿಂದ ಮತ್ತೆ ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಾವು ಒಂದು ಸಮ್ಮೇಳನ, ಒಂದು ಕಾನ್ಫರೆನ್ಸ್ ನಡೆಸ್ತೀವಿ. ಇದ್ರ ಉದ್ದೇಶ ಏನಂದ್ರೆ ಈ 3 ವರ್ಷಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ, ಜಿಲ್ಲೆ, ತಾಲೂಕು ಮಟ್ಟಗಳಲ್ಲಿ ರೈತರ ಸಮಸ್ಯೆಗಳು ಮತ್ತೆ ರೈತ ಆರ್ಥಿಕ ಪರಿಸ್ಥಿತಿಗಳು ಮತ್ತೆ ರೈತರ ಸಮಸ್ಯೆಗಳನ್ನು ಒಳಗೊಂಡಂತೆ 3 ವರ್ಷಗಳಿಗೊಮ್ಮೆ ಸಮ್ಮೇಳನದಲ್ಲಿ ನಾವು ಇದನ್ನ ಚರ್ಚೆ ಮಾಡಿ ಒಂದು ಪ್ಲಾನ್ ಮಾಡ್ತೀವಿ. ಮುಂದಿನ 3 ವರ್ಷಗಳಲ್ಲಿ ಈ ರೈತರ ಸಮಸ್ಯೆಗಳನ್ನ ಯಾವ ರೀತಿ ನಾವು ತಗೊಂಡೋಗ್ಬೇಕು, ಯಾವ ರೀತಿ ಪರಿಹಾರ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಯೋಜನೆ ಹಾಕೊಳ್ತೇವೆ. ಅದಕ್ಕೆ ಈ ಒಂದು ಸಮ್ಮೇಳನ 3 ವರ್ಷಗಳಿಗೊಮ್ಮೆ ನಾವು ಮಾಡ್ತೀವಿ. ಸರ್, ಈಗ ನಮ್ಮ ಜಿಲ್ಲೆನೆ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆನ ತಗೊಂಡ್ರೆ ನಮ್ಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳೇನು, ಒಂದು ಕಡೆ ಸ್ಮಾರ್ಟ್ ಮೀಟರ್ ಇರ್ಬೋದು, ಮತ್ತೆ ವಿದ್ಯುತ್ ಖಾಸಗೀಕರಣ ಇರ್ಬೋದು, ಮತ್ತೆ ರೈತರಿಗೆ ಬೆಂಬಲ ಬೆಲೆ ನೀಡ್ಬೇಕಂತ ಹೇಳಿದ್ರು ಹಲವಾರು ವರ್ಷಗಳಿಂದ ನಾವು ಸ್ವಾಮಿನಾಥನ್ ವರದಿ ಜಾರಿ ಮಾಡ್ಬೇಕು ಅಂತ ಹೇಳ್ತು ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಸಾಕ್ತಾನೆ. ಆದ್ರೆ ನಮ್ಮ ಘನ ಸರ್ಕಾರ ಯಾವುದನ್ನ ಸ್ವಾಮಿನಾಥನ್ ವರದಿ ರೈತರಿಗೆ ಬೆಂಬಲ ಬೆಲೆ ನೀಡೋದ್ರಲ್ಲಿ ವಿಫಲ ಆಗಿದೆ. ಇದನ್ನ ಈ ಒಂದು ಸಮ್ಮೇಳನದಲ್ಲಿ ನಾವು ರೈತರಿಗೆ ಬೆಂಬಲ ಬೆಲೆ ನೀಡಬೇಕು ಸರ್ಕಾರದಲ್ಲಿ ಒತ್ತಾಯ, ಈ ಸಮ್ಮೇಳನ ಒತ್ತಾಯ ಮಾಡ್ತೀವಿ. ಅದೇ ರೀತಿ ತಮ್ಮ ಗೊತ್ತು, ನಾವು ಯಾವಾಗ್ಲೂ ನಾವು ಹೋರಾಟ ಮಾಡ್ದಾಗೆಲ್ಲ ನಾವು ಈ ಒಂದು ಪ್ರಸ್ತಾಪ ಮಾಡ್ತೀವಿ. ಯಾರು ನಮ್ಮ ಲೋಕಸಭಾ ಸದಸ್ಯರು ಇರ್ಬೋದು, ನಮ್ಮ MLA ಯಾರು ಇದನ್ನ ನಾವು ಮಾಧ್ಯಮದಲ್ಲಿ ದಯವಿಟ್ಟು ಈ ಸಬ್ಜೆಕ್ಟ್ ಅನ್ನ ಸ್ವಲ್ಪ ಹೈಲೈಟ್ ಮಾಡ್ಬೇಕು. ಮತ್ತೆ ಈ ಸಬ್ಜೆಕ್ಟ್ ಅನ್ನ ಈ ಸರ್ತಿ ಅಂತ ನಾವು ಸಮ್ಮೇಳನ ತೀವ್ರವಾಗಿ ಇದನ್ನ ಸೀರಿಯಸ್ ಆಗಿ ತಗೊಳ್ತೀವಿ. ಏನಂದ್ರೆ ಕಳಪೆ ಬಿತ್ತನೆ ಬೀಜ, ಕಳಪೆ ನರ್ಸರಿ ತಾಲೂಕಲ್ಲಿ ಎಲ್ಲಿ ನೋಡಿದ್ರು ಒಂದು ಸಿಕ್ಕಿದ್ರ ನರ್ಸರಿ ಆ ಬೀಜವನ್ನು ಎಲ್ಲಿ ತರ್ತಾನೆ, ಏನು ಆ ಕಂಪನಿ ಏನು, ಅದಕ್ಕೆ ಮಾರ್ಕಿಂಗ್ ಏನು, ಎಷ್ಟು ದಿನ ಇರಬೇಕು, ಏನ್ ಗೊಬ್ಬರ ಕೊಡ್ಬೇಕು, ಅದಕ್ಕೆ ಯಾವ ಲೈಸೆನ್ಸ್, ಒಂದು ನರ್ಸರಿಗೂ ಲೈಸೆನ್ಸ್ ಇಲ್ಲ, ದಯವಿಟ್ಟು ಒಂದು ನರ್ಸರಿಗೂ ಲೈಸೆನ್ಸ್ ಇಲ್ಲ. ಮತ್ತೆ ಗೊಬ್ಬರಗಳು, ಕ್ರಿಮಿನಾಶಕಗಳು, ಈಗ ಬಂಗಡಿ ಅವನು ಹೇಳ್ತಾನೆ, ಸರ್ ನೀವು ಇದು 1,500 ಸರ್, ನೀವು ಬಂದಿದ್ದಕ್ಕೆ 500 ರೂಪಾಯಿ ಅಂತಾನೆ. ಈಗ ನಿಮ್ಗೆಲ್ಲ ಗೊತ್ತು ಈ ಸೆಂಟಿಮೆಂಟ್, ಈ ಡೈಲಾಗ್ ನೀವೆಲ್ಲ ಹೊರಡ್ತೀರಾ. ಒಂದ್ ಅಂಗಡಿಗೆ ಬಂದ್ರೆ, ಸರ್ ನೋಡಿ ಸರ್ ಇದು MRP 1000 ಸರ್, ನೀವು ಬಂದಿದ್ದಕ್ಕೆ 500 ರೂಪಾಯಿ ಅಂತಾನೆ. ಅಲ್ಲಿಗೆ ಎಷ್ಟು ಲಾಭ ಅಂಗಡಿಯವ್ರಿಗೆ? ಇದನ್ನ ಅಗ್ರಿಕಲ್ಚರ್ ಅವರು ಮಾತಾಡಲ್ಲ, ಹಾರ್ಟಿಕಲ್ಚರ್ ಅವರು ಮಾತಾಡೋದಿಲ್ಲ, ಬಿಡಿ ಈಗ ಬೇರೆ ಬೇರೆ ಮಾತಾಡ. ಇದನ್ನು ಸಹ ಈ ಸಮ್ಮೇಳನದಲ್ಲಿ ನಾವು ಚರ್ಚೆಗೆ ತರ್ತೀವಿ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಮಗ್ ಗೊತ್ತಿದ್ದಂಗೆ ಎಲ್ಲ 5 ತಾಲೂಕಲ್ಲಿ ಸೇರಿನು ಒಂದು 60,000 ಅರ್ಜಿಗಳು ವಜಾಗಿದೆ. ಏನ್ ಅರ್ಜಿಗಳು? ಏನು ಉಳುವನಿಗೆ ಭೂಮಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ. ಫಾರಂ 57 ಹಾಕಿ 10 ವರ್ಷ ಆಗಿ ಜನ ಕಾಯ್ತಾ ಉಳುಮೆ ಮಾಡ್ತಾ ಇದ್ದಾನೆ, ಫಾರಂ ಹಾಕೊಂಡು ಕಾಯ್ತಾ ಇದ್ದಾನೆ, ನನಗೆ ಇವತ್ತಲ್ಲ ನಾಳೆ ಭೂಮಿ ಬರುತ್ತೆ ಅಂತ. ಆದ್ರೆ 60,000ದಲ್ಲಿ 50,000 ಸರ್ಕಾರ ರಿಜೆಕ್ಟ್ ಮಾಡಿದೆ. ಏನಂದ್ರೆ ನಮ್ಮಲ್ಲಿ ಭೂಮಿ ಲಭ್ಯ ಇಲ್ಲ ಮತ್ತೆ ನೀವು ಹೊರತ ಇಲ್ಲ ಅಂತ. ಅದಕ್ಕೆ ನಮ್ದೇನು ಈ ಸಮ್ಮೇಳನ ಸರ್ಕಾರ ಒತ್ತಾಯ ಮಾಡ್ತಾ ಇದ್ವಿ, ಏನ್ ನೀವು ರಿಜೆಕ್ಟ್ ಮಾಡಿದಿರೋ 50,000 ಅರ್ಜಿಗಳನ್ನ ನಮ್ಮ ತಾಲೂಕಲ್ಲೂ ಸಹ 7,000, ನಮ್ಮ ತಾಲೂಕಲ್ಲಿ 13,000 ಅರ್ಜಿಗಳು ಬೇಕಾದ್ರೆ ನೀವು ಅಂಕಿ ಅಂಶ ತಾಲೂಕು ತಗೊಳ್ಳಿ. 15,000 ಹಾಕಿರೋದು, 13,000 ರಿಜೆಕ್ಟ್ ಆಗಿದೆ. ಇದನ್ನ ಬೇಕಾದ್ರೆ ತಗೊಳ್ಳೋದು. ಏನ್ ರಿಜೆಕ್ಟ್ ಆಗಿದ್ಯೋ ಎಲ್ರಿಗೂ ಸಹ ಸಾಗುವಳಿ ಚೀಟಿ ಕೊಡ್ಬೇಕು, ಉಳುವವರಿಗೆ ಸಾಗುವಳಿ ಚೀಟಿ ಕೊಡುವ ಒಂದು ನಮ್ದು ಒಂದಿದೆ ಇದು. ಮತ್ತೆ ಏನು ಇಷ್ಟೊತ್ತು ನಮ್ಮ ಗೀತಮ್ಮ ಅವ್ರು ಹೇಳಿದ್ರು, ಕೃಷಿ ಆಧಾರಿತ ಕೈಗಾರಿಕೆಗಳು ನಮ್ಮಲ್ಲಿ ಜಿಲ್ಲೆಯಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಅದಕ್ಕೆ ಈಗ ಟೊಮೊಟೊ, ಮುಖ್ಯವಾಗಿ ಟೊಮೊಟೊ ಇದೆ. ಟೊಮೊಟೊ ಎಲ್ಲಾದ್ರೂ ಈ ತಾಲೂಕಲ್ಲಿ ಒಂದು ಫ್ಯಾಕ್ಟರಿ ಏನೋ ಒಂದು ಕೋಲ್ಡ್ ಸ್ಟೋರೇಜ್ ಒಂದು ಫ್ಯಾಕ್ಟರಿ ಮಾಡಲೇಬೇಕು. ಮತ್ತೆ ಮಿಕ್ಕಿದ ವಿಷಯಗಳು ಬೆಂಬಲ ಬೆಲೆ, ಮತ್ತೆ ನೀವು ಈ P ನಂಬರ್ ಕೋಡಿಗಳು, ಏನು ಮಂದಗತಿಯಲ್ಲಿ ಏನು ನಮ್ಮ ಸಾಗುವಳಿ ಚೀಟಿ ಕೊಡೋ ವಿಷಯದಲ್ಲಿ P ನಂಬರ್ ತೆಗೆಯುವ ವಿಷಯಗಳು, ಇನ್ನ ಹಲವಾರು ಸಮಸ್ಯೆಗಳು. ಮತ್ತೆ ಏನು ನಾವು ಮುಖ್ಯವಾಗಿ ಬರ್ತ್ಬಿಟ್ವಿ. ಏನು ಮುಖ್ಯವಾಗಿ ಅರಣ್ಯ ಇಲಾಖೆದು ನಮ್ಮ ಜಿಲ್ಲೆಯಲ್ಲೇ ಫಸ್ಟ್ ಆಗಿದೆ. ಅದು ಶ್ರೀನಿವಾಸಪುರ ಫಸ್ಟ್ ಸ್ಟಾರ್ಟ್ ಆಯ್ತು. ಈಗ ಮುಳಬಾಗಿಲಲ್ಲೇನು ಏನು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಒಂದು ಹೋರಾಟದಿಂದ ಮಾತ್ರ ಈಗ ಫಾರೆಸ್ಟ್ ಅವರು ಎಲ್ಲೂ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡದೆ ಇವತ್ತು ಇದಾರೆ. ಇದನ್ನ ಇನ್ನು ಮುಂದೆನೂ ಸಹ ಏನು ಸರ್ಕಾರ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಇವರು ರೈತರು ಯಾರು ಈಗಾಗ್ಲೇ ಉಳ್ಮೆ ಮಾಡ್ಕೊಂಡು ಏನಿದಾರ ಆ ರೈತರ ಮೇಲೆ ಯಾರು ಒಕ್ಕಲಿಸಬಾರ್ದು, ದೌರ್ಜನ್ಯ ಮಾಡಬಾರ್ದು.
ಇದ್ರ ಬಗ್ಗೆನೂ ನಾವು ಸರ್ಕಾರದ ಮೇಲೆ ರೈತರಿಗೆ ಅನುಕೂಲ ಆಗೋ ರೀತಿ ಕಾನೂನು ತರಬೇಕಂತ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀವಿ. ಈ ಸಮ್ಮೇಳನದಲ್ಲಿ ರೈತರ ಪರವಾಗಿ ಇನ್ನ ಹಲವಾರು ವಿಷಯಗಳು ನಾವು ನಿರ್ಣಯ ತಗೊಳ್ತೀವಿ.